ನನ್ನ ಹೆಸರು ಚಂದನ್ ಜಿ ಬಿ ಅಂತ. ನಾನು ಕೇಂಬ್ರಿಡ್ಜ್ ಕಾಲೇಜಲ್ಲಿ ಓದ್ತಿರೋದು. ಸರ್, ಇಡೀ ನಮ್ಮ ಕರ್ನಾಟಕ ಹಿಸ್ಟ್ರಿಯಲ್ಲಿ ಯಾರೂ ಈ ಥರ ಮಾಡಿರಲಿಲ್ಲ ಸರ್. 5000 ಕೊಟ್ಟು ಈ ಥರ ಸ್ಟೂಡೆಂಟ್ಸ್ಗೋಸ್ಕರ ಇದು ಮಾಡಿರೋರು. ಪ್ರದೀಪ್ ಈಶ್ವರ್ ಸರ್ ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಗೆ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಸರ್. 5,000 ಕೊಟ್ಟು ನಮ್ಮ ಅಸೈನ್ಮೆಂಟ್ಸ್ಗೆ ನಮಗೆಲ್ಲ ತುಂಬ ಯೂಸ್ ಆಗುತ್ತೆ ಸರ್. ಪ್ರದೀಪ್ ಈಶ್ವರ್ ಸರ್ ಅವ್ರು ತುಂಬ ಒಳ್ಳೆಯವರು ಸರ್. ಅವ್ರ ಮೋಟಿವೇಶನ್ ಸ್ಪೀಚ್ ತಿಳ್ಕೊಂಡೆ ಸರ್ ಇಂಜಿನಿಯರಿಂಗ್ ಕಾಲೇಜ್ ಸೇರಿರೋದು ಸರ್. ಅವ್ರು ಅಂದ್ರೆ ಇಷ್ಟ ಸರ್. ಅವ್ರ ಡೈಲಾಗ್ ಹೋದ್ರಿ ಸರ್ ನೀವು, ಮಮ್ಮಲ್ಲಿ ನೆವಡ್ರ ಬುಜ್ಜಿ ಆಪೆ ಹೊಡ್ ಅಂದರೆ ಆ ಡೈಲಾಗ್ ಅಂದರೆ ತುಂಬ ಇಷ್ಟ ಸರ್ ನನಗೆ ಸರ್. ಅಸೈನ್ಮೆಂಟ್ಸ್ಗೆ ಮತ್ತು ಡೈಲಿ ಟ್ರಾವೆಲಿಂಗೆಲ್ಲ ಖರ್ಚು ಮಾಡ್ಕೊತೀನಿ ಸರ್. ನನ್ನ ಹೆಸರು ದೀಕ್ಷಿತಾ, ನಮ್ಮ ಚಿಕ್ಕಬಳ್ಳಾಪುರಿಂದ ಬಂದಿದ್ದೀವಿ. ಪ್ರದೀಪ್ ಈಶ್ವರ್ ಸರ್ ಕೊಟ್ಟಿರೋ ಸ್ಕಾಲರ್ಶಿಪ್ಪಿಂದ ತುಂಬ ಯೂಸ್ಫುಲ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಮೈ ನೇಮ್ ಇಸ್ ಝೈಬಾ. ಐ ಆಮ್ ಫ್ರಮ್ ಚಿಕ್ಕಬಳ್ಳಾಪುರ. ಸೊ ಪ್ರದೀಪ್ ಈಶ್ವರ್ ಸರ್ ಸ್ಕಾಲರ್ಶಿಪ್ ಕೊಟ್ಟಿದ್ದಕ್ಕೆ ನಮ್ಗೆ ತುಂಬ ಯೂಸ್ ಆಯಿತು ಮತ್ತು ನಾವು ಬಳಸ್ಕೊತೀವಿ. ಥ್ಯಾಂಕ್ ಯು ಸರ್. ಇವಾಗ ಕಾಲೇಜ್ ಫೀಸ್ ಕಟ್ಟೋಕ್ಕೆ, ಸಮ್ ಫೀಸ್ ಬೇಕಾದರೆ ಕಟ್ಟೋದಕ್ಕೆ, ಎಕ್ಸಾಮ್ ಫೀಸ್ ಕಟ್ಟೋದಕ್ಕೆ, ಕಾಲೇಜ್ ಫೀಸ್ ಕಟ್ಟೋದಕ್ಕೆ. ಸರ್, ನನ್ನ ಹೆಸರು ತರುಣ್ ಅಂತ. ನಾನು ಚಿಕ್ಕಬಳ್ಳಾಪುರ. ಈ 5,000 ಕೊಟ್ಟಿರೋದ್ರಿಂದ ನಮ್ಗೆ ಎಷ್ಟೋ ಯೂಸ್ ಆಗುತ್ತೆ. ಅಂದರೆ ನಮಗೆ ಕಾಮನ್ ಯೂಸ್ ಆಗುತ್ತೆ. ಕಾಲೇಜ್ ಫೀಸಲ್ಲಿ ನೋಡ್ತಾ ಇರ್ತೀರ, ಜಾಸ್ತಿ ಎಕ್ಸ್ಪೆನ್ಸಿವು. ನಮಗೆ 5,000 ಆದರೆ 1 ರೂಪಾಯಿನೂ ದುಡ್ಡೇ ಅಲ್ಲ ಸರ್. ಥ್ಯಾಂಕ್ ಯು ಸರ್. ಮಕ್ಕಳಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ, ಸ್ಕಾಲರ್ಶಿಪ್ ಎಲ್ಲ ಕೊಟ್ಟು ಚೆನ್ನಾಗಿದೆ. ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವ್ರ ಎಜುಕೇಷನ್ಗೆ, ಮಕ್ಕಳ ಎಜುಕೇಷನ್ಗೆ ಏನಕ್ಕೆ ಬೇಕೋ ಅವ್ರಿಗೆ ಉಪಯೋಗಿಸ್ಕೋತೀವಿ. ತುಂಬ ಹೆಲ್ಪ್ ಆಗಿದೆ ಇವ್ರು ಕೊಟ್ಟಿರೋ ಅಮೌಂಟಿಂದ ಮತ್ತು ಸ್ಕಾಲರ್ಶಿಪ್. ಮತ್ತು ಇವ್ರು ಜಾಸ್ತಿ ಸ್ಟೂಡೆಂಟ್ಸ್ಗೆ ಎಂಕರೇಜ್ ಮಾಡ್ತಾರಲ್ವ, ಎಲ್ಲ ಪ್ರತಿಯೊಂದು ವಿಷಯದಲ್ಲೂ ಸ್ಟೂಡೆಂಟ್ಸ್ಗೆ ಎನ್ಕರೇಜ್ ಮಾಡ್ತಾರೆ. ಇಂಥ MLA ಇದ್ದರೆ ನಮಗೂ ಹೆಲ್ಪ್ ಆಗುತ್ತೆ ಮತ್ತು ನಮಗೂ ಮೋಟಿವೇಶನ್ ಜಾಸ್ತಿ ಕೊಡ್ತಾರಲ್ಲ, ಮೋಟಿವೇಶನ್ ಸ್ಪೀಚಸ್. ಅದರಿಂದ ನಾವು ಮೋಟಿವೇಟ್ ಆಗ್ತೀವಿ, ಇನ್ನೂ ಏನಾದರೂ ಮಾಡಬೇಕು, ಇನ್ನೂ ಏನಾದರೂ ಸಾಧಿಸಬೇಕು ಅನ್ನೋ ಛಲ ನಮಗೂ ಬರುತ್ತೆ. ಅವ್ರ ಫ್ಯಾಮಿಲಿ ಬಗ್ಗೆ ಹೇಳ್ತಾರಲ್ಲ, ಅಮ್ಮ ಇಲ್ಲ ಅಂತ. ಐ ಮೀನ್ ಅವ್ರ ಹೆಂಡತಿ ಯಾವಾಗ ಬರ್ತೀರಾ ಅಂತ ಕೇಳ್ತಾರೆ, ಅವ್ರ ಪಾಪು ಏನು ತರ್ತೀರಾ ಅಂತ ಕೇಳ್ತಾರೆ, ಅವ್ರ ಅಮ್ಮ ಮಾತ್ರ ಊಟ ತಿಂದೋ ಇಲ್ವೋ ಅಂತ ಕೇಳ್ತಾರೆ ಅಂತ ಹೇಳ್ತಾರೆ. ಅದಿಷ್ಟ ನನಗೆ. ಥ್ಯಾಂಕ್ ಯು. ನಾನು MA ಹಿಸ್ಟ್ರಿ ತಗೊಂಡಿದ್ದೀನಿ ಬ್ಯಾಂಗ್ಳೂರು ಯೂನಿವರ್ಸಿಟಿ ಜ್ಞಾನಭಾರತಿ ಕ್ಯಾಂಪಸ್ಸಲ್ಲಿ. ಸೊ ಪ್ರದೀಪ್ ಈಶ್ವರ್ ಸರ್ ಅವರು ನಮಗೆ ಇದು ಸ್ಕಾಲರ್ಶಿಪ್ ಅಂತ ಕೊಟ್ಟಿದ್ದಾರೆ. ಸೊ ಅದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಇವನ್ ಅಸೈನ್ಮೆಂಟ್ಸ್ ಇರ್ಬೋದು, ಇವನ್ ಫೀಸ್ ಕಟ್ಟೋದಕ್ಕಿರ್ಬೋದು, ಅದಕ್ಕೆಲ್ಲದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗ್ತಿದೆ. ಐ ಮೀನ್ ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಈಶ್ವರ್ ಸರ್. ಪ್ರದೀಪ್ ಈಶ್ವರ್ ಸರ್ ಅಂದರೆ ಅವ್ರು ಬಂದಾಗಿಂದು ತುಂಬಾ ಪರವಾಗಿಲ್ಲ, ಅಂದರೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸೊ ಅವರು ಇನ್ನೂ ಸದಾಕಾಲ ಇದೇ ಥರ ಮಾಡಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಂಡು. ಇಡೀ ಭಾರತದಲ್ಲಿ ಯಾವ MLAನೂ ಮಾಡದೇ ಇರೋವಂಥ ಕೆಲಸ ನಮ್ಮ ಪ್ರದೀಪ್ ಈಶ್ವರ್ ಅವರು ಮಾಡ್ತಾ ಇದ್ದಾರೆ ನೋಡಿ. ಪ್ರತಿಯೊಂದು MLAನೂ ಈ ಥರ ಕಲ್ತ್ಕೋಬೇಕು. ಅವರು ಜನರಿಗೆ ಈ ಥರ ಉಪಯೋಗ ಆಗೋ ಕೆಲಸಗಳನ್ನ ಮಾಡಬೇಕು. ರಾಜಕೀಯ ಅಂದ್ರೇ ದುಡ್ಡು ಮಾಡೋಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಯಾವ MLA ಆಗಿರ್ಬೋದು, ಮೆಂಬರಿಂದ ಹಿಡಿದು, ಒಂದು ಪಂಚಾಯತ್ ಮೆಂಬರಿಂದ ಹಿಡಿದು ತುಂಬ ದುಡ್ಡು ಮಾಡ್ಕೊತಾ ಇದ್ದಾರೆ. ರಾಜಕೀಯ ಅಂದರೆ ಅವ್ರ ದುಡ್ಡು, ಅವರು ಅಂತಸ್ತು ಇದೇ ಆಗಿಬಿಟ್ಟೈತೆ. ಬಟ್ ಈ ಥರ ಪ್ರದೀಪ್ ಈಶ್ವರ್ ಅವರು ನಮ್ಗೆ MLA ಆಗಿರೋದು ತುಂಬ ಸಂತೋಷ ಆಗ್ತಿದೆ. ಇಡೀ 10 ವರ್ಷದಲ್ಲಿ ಈ ಥರ ಅಭಿವೃದ್ಧಿ ಆಗಿಲ್ಲ, ಇವಾಗ ಆಗ್ತಿದೆ, ಇನ್ನು ಮುಂದೆ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಥ್ಯಾಂಕ್ ಯು ಅಂತ ಪ್ರದೀಪ್ ಈಶ್ವರ್ ಅವರಿಗೆ ಥ್ಯಾಂಕ್ ಯು ಹೇಳ್ತೀನಿ. ನನ್ನ ಹೆಸರು ಮಹೇಶ್ ಅಂತ. ನಾನು ಇಲ್ಲಿ MBA ಮಾಡ್ತಾಯಿದ್ದೀನಿ, ಚಿಕ್ಕಬಳ್ಳಾಪುರ ನಿವಾಸಿ ಆಗಿರ್ತೀನಿ. ಇದು ಇಷ್ಟು ವರ್ಷಗಳಿಂದ ಎಷ್ಟೇ MLAಗಳು ಚೇಂಜ್ ಆದರೂ ಸ್ಟೂಡೆಂಟ್ಸ್ಗೆ ಉಪಯೋಗ ಆಗೋಂಥದ್ದು ಯಾವುದೂ ಕಾರ್ಯಗಳು ಮಾಡಿಲ್ಲ. ಈ ಸಲ ಪ್ರದೀಪ್ ಸರ್ ಅವರು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಪ್ರದೀಪ್ ಸರ್, ಈ ಒಂದು ಯೋಜನೆ.